ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್‌ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ಇತಿಹಾಸದ ಪ್ರಶ್ನೋತ್ತರಗಳು. ಸುಲಭ ಪ್ರಶ್ನೆ ಸುಲಭವಾಗಿ ಉತ್ತರಿಸಿ ಟಾಪ್ 50 ಕ್ವೆಶ್ಚನ್‌ಗಳನ್ನ ನಿಮ್ಮ ಮುಂದೆ ತಂದಿದ್ದೇನೆ. ಸೊ ಈ ಎಲ್ಲಾ ಪ್ರಶ್ನೆಗಳನ್ನ ಈಗಾಗಲೇ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್‌ನಲ್ಲಿ ಕೇಳಿರ್ತಕ್ಕಂಥದ್ದು ಅತಿ ಹೆಚ್ಚು ರಿಪೀಟ್ ಆಗಿರ್ತಕ್ಕಂಥ ಕ್ವೆಶ್ಚನ್‌ಗಳು. ಸೊ ಈಗಾಗಲೇ ಕರ್ನಾಟಕ ಜಿಯೋಗ್ರಫಿ ಮೇಲೆ ಸಾಕಷ್ಟು ಕ್ವೆಶ್ಚನ್‌ಗಳನ್ನ ಅನಲೈಸ್ ಮಾಡಿದ್ದೇವೆ. ಟಾಪ್ 50 ಕ್ವೆಶ್ಚನ್‌ಗಳನ್ನ ಕಂಪ್ಲೀಟ್ ಆಗಿ ಕರ್ನಾಟಕ ಜಿಯೋಗ್ರಫಿ ಮೇಲೆ ಅನಲೈಸ್ ಮಾಡಿರ್ತಕ್ಕಂಥದ್ದು. ಅವೆಲ್ಲವೂ ಕೂಡ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್‌ನಲ್ಲಿ ಕೇಳಿರ್ತಕ್ಕಂಥದ್ದು. ಆ ಒಂದು ಕ್ಲಾಸನ್ನ ಯಾರೆಲ್ಲ ಇನ್ನೂ ಕೇಳಿಲ್ಲ ಅಂದ್ರೆ ಕೇಳ್ಕೊಂಡು ಬನ್ನಿ. ಇದು ಪಾರ್ಟ್ 1 ಕ್ಲಾಸ್ ಆಗಿರುತ್ತೆ. ಈ ಒಂದು ಕ್ಲಾಸ್‌ನಲ್ಲಿ ಕರ್ನಾಟಕ ಇತಿಹಾಸ ಆಗಿರ್ಬೋದು, ಆಧುನಿಕ ಇತಿಹಾಸ ಆಗಿರ್ಬೋದು, ಮಧ್ಯಕಾಲೀನ ಇತಿಹಾಸ, ಹಾಗೆ ಪ್ರಾಚೀನ ಇತಿಹಾಸ, ಕಂಪ್ಲೀಟ್ ಇತಿಹಾಸದ ಒಂದು ಪ್ರಶ್ನೋತ್ತರಗಳನ್ನ ಇವತ್ತಿನ ಈ ಒಂದು ಕ್ಲಾಸ್‌ನಲ್ಲಿ ಟಾಪ್ 50 ಕ್ವೆಶ್ಚನ್‌ಗಳಲ್ಲಿ 20 ಪ್ರಶ್ನೆಗಳನ್ನ ಪಾರ್ಟ್ 1 ಕ್ಲಾಸ್‌ನಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಒಂದು ಪಾರ್ಟ್ 2 ಕ್ಲಾಸ್‌ನಲ್ಲಿ ಕೂಡ ಕಂಪ್ಲೀಟ್ ಆಗಿ 30 ಕ್ವೆಶ್ಚನ್‌ಗಳಿಗೆ ಆನ್ಸರ್ ಅನ್ನ ಅನಲೈಸ್ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಬನ್ನಿ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಮಿಷನ್ ಮಿಷನ್ ಕರ್ನಾಟಕ ಪೊಲೀಸ್ ಅಂತ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ನ್ಯೂ ಕೋರ್ಸ್ ಅನ್ನ. ಆ ಒಂದು ಕೋರ್ಸ್‌ಗೆ ಜಾಯಿನ್ ಆಗಿ ಮಿಷನ್ ಕರ್ನಾಟಕ ಪೊಲೀಸ್ 2026 ಅಂತಕ್ಕಂಥದ್ದು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ನೆಕ್ಸ್ಟ್ ಸ್ಲೈಡ್ ನಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಈಗ ಪ್ರಶ್ನೆಗಳನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಒಂದನೇ ಕ್ವೆಶ್ಚನ್ ಈ ರೀತಿಯಾಗಿ ಇರ್ತಕ್ಕಂಥದ್ದು. ಒಂದ್ ಸೆಕೆಂಡ್. ಓಕೆ. ಒಂದನೇ ಕ್ವೆಶ್ಚನ್, ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಹೇಳಿಕೆ 1, ವಿಜಯನಗರ ಸಾಮ್ರಾಜ್ಯವನ್ನ ಹರಿಹರ ಮತ್ತು ಬುಕ್ಕರಾಯರು ಸ್ಥಾಪಿಸಿದರು. ಎಸ್, ಕರೆಕ್ಟ್ ಆಗಿದೆ. ಹೇಳಿಕೆ 2, ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ವಿದ್ಯಾರಣ್ಯರ ಮಾರ್ಗದರ್ಶನ ಇತ್ತು ಅಂತಕ್ಕಂಥದ್ದು ಕೂಡ ಸರಿಯಾಗಿ ಇರ್ತಕ್ಕಂಥದ್ದು. ಹಾಗಾದ್ರೆ ಈ ಮೇಲಿನ ಹೇಳಿಕೆಗಳನ್ನ ಗಮನಿಸಿ ಯಾವುದು ಸರಿಯಾಗಿದೆ? ಈ ಒಂದು ಆಯ್ಕೆಯಲ್ಲಿ ಯಾವುದು ಸರಿಯಾಗಿದೆ ನೋಡ್ತಾ ಹೋಗೋಣ. ಆಪ್ಷನ್ ಎ 1 ಮಾತ್ರ ಸರಿಯಾಗಿದೆ. ಆಪ್ಷನ್ 2 2 ಮಾತ್ರ ಸರಿಯಾಗಿದೆ. ಆಪ್ಷನ್ ಸಿ 1 ಮತ್ತು 2 ಕೂಡ ಸರಿಯಾಗಿದ್ದಾವೆ. ಆಪ್ಷನ್ ಡಿ 1 ಮತ್ತು 2 ಕೂಡ ತಪ್ಪಾಗಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಸಿ 1 ಮತ್ತು 2 ಸರಿಯಾಗಿ ಇರ್ತಕ್ಕಂಥದ್ದು. ನೋಡಿ, ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥದ್ದು 1336ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಸ್ಥಾಪನೆಗೆ ಕಾರಣಭೂತರಾಗಿರ್ತಕ್ಕಂಥರೆ ಈ ಹರಿಹರ ಮತ್ತು ಬುಕ್ಕರಾಯ. ಎಲ್ರಿಗೂ ಕೂಡ ಗೊತ್ತಿದೆ ವಿಜಯನಗರ ಸಾಮ್ರಾಜ್ಯ ಯಾವ ರೀತಿಯಾಗಿ ಸ್ಥಾಪನೆ ಆಯಿತು ಅಂತ. ಕತೆ ಒಂದು ರೂಪದಲ್ಲಿ ಇರ್ತಕ್ಕಂಥದ್ದು. ಯಾವ ರೂಪದಲ್ಲಿ? ವಿದ್ಯಾರಣ್ಯರ ಒಂದು ಗುರುದರ್ಶನ ಮಾರ್ಗದಲ್ಲಿ ಅಕ್ಕಬುಕ್ಕರಾಯರು ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ರು. ಆ ಒಂದು ಸಾಮ್ರಾಜ್ಯ ತುಂಗಾಭದ್ರಾ ನದಿಯ ದಂಡೆಯ ಮೇಲೆ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಅಲ್ಲಿ ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ರಾಜಧಾನಿಯಾಗಿ ಹಂಪಿ ಮತ್ತು ಆನೆಗುಂದಿ ಬೆಳವಣಿಗೆಯನ್ನ ಕಂಡು ಅಂತಕ್ಕಂಥದ್ದು ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಮೊಲ ಹಾಗೂ ನಾಯಿಯ ಕಥೆಯ ಕೂಡ ನಿಮಗೆ ಗೊತ್ತಿರ್ತಕ್ಕಂಥದ್ದು. ಎಲ್ಲವೂ ಕೂಡ ಕಾಮನ್ ಆಗಿ ನಾಯಿಗಳು ಮೊಲವನ್ನ ಬೆನ್ನಟ್ಟಿ ಹೋದ್ರೆ ಮೊಲವೇ ನಾಯಿಯನ್ನ ಬೆನ್ನಟ್ಟಿದ ಒಂದು ಕಥೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಅನ್ಕೋತೀನಿ. ಇದೇ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ 4 ವಂಶಗಳು ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಸಂಗಮ ಆಗಿರ್ಬೋದು, ಸಂಗಮ, ಸಾಳುವ, ಸಾಳುವ, ತುಳುವ, ತುಳುವ ಮತ್ತೊಂದು ಅರವೀಡು. ಅರವೀಡು 4 ವಂಶಗಳು ಕೂಡ ವಿಜಯನಗರ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಪ್ರತಿಯೊಂದು ವಂಶದಲ್ಲೂ ಪ್ರತಿಯೊಬ್ಬ ರಾಜರುಗಳು ಫೇಮಸ್ ಆಗಿ ಬರ್ತಕ್ಕಂಥದ್ದು. ಸಂಗಮದಲ್ಲಿ ಆಗಿರ್ಬೋದು, ಹರಿಹರ ಬುಕ್ಕರಾಯರು ಸಂಗಮ ವಂಶದಲ್ಲಿ ಬಂದ್ರೆ, ಸಾಳುವದಲ್ಲಿ ಬರ್ತಾ ಹೋಗ್ತಾರೆ, ತುಳುವದಲ್ಲಿ ಶ್ರೀಕೃಷ್ಣ ದೇವರಾಯರು ಬರ್ತಾ ಹೋಗ್ತಾರೆ. ಹೀಗಾಗಿ ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದ್ರೆ ನೆಕ್ಸ್ಟ್ ಕ್ವೆಶ್ಚನ್‌ಗೆ ಹೋಗೋಣ. ಹರಪ್ಪ ನಾಗರಿಕತೆಯ ಬಂದರು ನಗರವೆಂದು ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳ ಯಾವುದು? ಆಪ್ಷನ್ ಎ ಕಾಲಿಬಂಗನ್, ಆಪ್ಷನ್ ಬಿ ಲೋಥಲ್, ಆಪ್ಷನ್ ಸಿ ಹರಪ್ಪ, ಆಪ್ಷನ್ ಡಿ ಮೆಹೆಂಜಾದಾರೋ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಲೋಥಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಹರಪ್ಪ ನಾಗರಿಕತೆಯಲ್ಲಿ ಬಂದರು ನಗರ ಅಂತ ನಾವು ಲೋಥಲ್ ಅನ್ನ ಕರಿತಾ ಹೋಗ್ತೀವಿ. ಹಾಗಾದ್ರೆ ಕಾಲಿಬಂಗನ್ನಲ್ಲಿ ಏನು ಕಂಡು ಬಂದಿವೆ? ಕಾಲಿಬಂಗನ್ನಲ್ಲಿ ಏನು ಅಗ್ನಿಕುಂಡಗಳು ಕಂಡು ಬರ್ತಕ್ಕಂಥದ್ದು. ಅಗ್ನಿಕುಂಡಗಳು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಗ್ನಿಕುಂಡಗಳು ಕಾಲಿಬಂಗನ್ನಲ್ಲಿ ಕಂಡು ಬರ್ತಕ್ಕಂಥದ್ದು. ಹರಪ್ಪದಲ್ಲಿ 6 ಉಗ್ರಾಣಗಳು ಅಂದ್ರೆ ದವಸ ಧಾನ್ಯಗಳನ್ನ ಶೇಖರಿಸುವ ಭಾಗಗಳನ್ನ 6 ಉಗ್ರಾಣಗಳನ್ನ ಈ ಒಂದು ಹರಪ್ಪ ನಾಗರಿಕತೆಯಲ್ಲಿ ಕಂಡು ಬರ್ತಾ ಹೋಗ್ತೀವಿ. ಈಗಾಗಲೇ ಪೊಲೀಸ್ ಕ್ವೆಶ್ಚನ್ ಪೇಪರ್ ನಲ್ಲಿ ಕೇಳಿದ್ದಾರೆ. ಹರಪ್ಪ ನಾಗರಿಕತೆಯಲ್ಲಿ ಎಷ್ಟು ಉಗ್ರಾಣಗಳನ್ನ ನಾವು ಕಾಣ್ತಾ ಹೋಗ್ತೀವಿ ಅಂದ್ರೆ 6 ಉಗ್ರಾಣಗಳು ಕಾಣ್ತಾ ಹೋಗ್ತೀವಿ. ಮೆಹೆಂಜಾದಾರಲ್ಲೂ ಕೂಡ ಇಂಪಾರ್ಟೆಂಟ್. ಸ್ನಾನದ ಗೃಹಕ್ಕೆ ಫೇಮಸ್ ಆಗಿರ್ತಕ್ಕಂಥದ್ದೇ ಈ ಮೆಹೆಂಜಾದಾರೋ. 1921ರಲ್ಲಿ ದಯಾರಾಮ್ ಸಹಾನಿ ಅಂತಕ್ಕಂಥವ್ರು ಈ ಒಂದು ಹರಪ್ಪ ನಾಗರಿಕತೆಯನ್ನ ಪತ್ತೆ ಹಚ್ಚಿದ್ರು. ಹರಪ್ಪ ಅಂತಕ್ಕಂಥ ಒಂದು ಸ್ಥಳವನ್ನ ಪತ್ತೆ ಹಚ್ಚಿದ್ರು. ಕ್ರಿಸ್ತಪೂರ್ವ
ಕ್ರಿಸ್ತ ಪೂರ್ವ 2500ರ ಕಾಲಘಟ್ಟವನ್ನ ನಾವು ಹರಪ್ಪ ನಾಗರಿಕತೆ ಅಂತ ಗುರುತಿಸ್ತಾ ಹೋಗ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವೆಶ್ಚನ್‌ಗೆ ಹೋಗೋಣ. ಕೇವಲ 56 ದಿನಗಳು ಬಾಕಿ ಇರ್ತಕ್ಕಂಥದ್ದು. ಆಗಸ್ಟ್ 2ನೇ ತಾರೀಕು ಪಿಸಿ ಎಕ್ಸಾಮ್ಸ್ ಇರ್ತಕ್ಕಂಥದ್ದು. ಈಗಾಗಲೇ ಕೆಇಎದವರು ಅನೌನ್ಸ್ ಅನ್ನ ಮಾಡಿದ್ದಾರೆ ಡೇಟ್ ಅನ್ನ. ಹೀಗಾಗಿ ಕೇವಲ 56 ದಿನದಲ್ಲಿ ನಾವು ಎಲ್ಲವನ್ನು ಕೂಡ ಕವರ್ ಮಾಡ್ಕೋಬೇಕಾಗುತ್ತೆ. ಹೀಗಾಗಿ ತಡ ಮಾಡೋದು ಬೇಡ, ಸಮಯವನ್ನ ವ್ಯರ್ಥ ಮಾಡೋದು ಬೇಡ. ನೇರವಾಗಿ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡ್ತಾ ಹೋಗೋಣ. ನೋಡಿ, ಹೇಳಿಕೆಗಳನ್ನ ಗಮನಿಸಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವೆಶ್ಚನ್‌ಗೆ ಹೋಗೋಣ. ಹೇಳಿಕೆ 1, ಟಿಪ್ಪು ಸುಲ್ತಾನನನ್ನು ಮೈಸೂರು ಹುಲಿ ಎಂದು ಕರೆಯಲಾಗುತ್ತೆ. ಎಸ್, ಕರೆಕ್ಟ್ ಆಗಿದೆ. ಎರಡನೇ ಹೇಳಿಕೆ, ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣದ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಎಸ್, ಎರಡೂ ಕೂಡ ಸರಿಯಾಗಿ ಇರ್ತಕ್ಕಂಥದ್ದು. ಆಪ್ಷನ್ 1 ಮಾತ್ರ ಸರಿ, ಆಪ್ಷನ್ 2 ಮಾತ್ರ ಸರಿ, ಆಪ್ಷನ್ 1 ಮತ್ತು 2 ಸರಿ, ಆಪ್ಷನ್ 1 ಮತ್ತು 2 ಕೂಡ ತಪ್ಪಾಗಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತಕ್ಕಂಥದ್ದು ಈಗಾಗಲೇ ಹೇಳಿರ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. 1792ರ ಕಾಲಘಟ್ಟದಲ್ಲಿ ನಾವು ಶ್ರೀರಂಗಪಟ್ಟಣ ಒಪ್ಪಂದವನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ಒಂದು ಟಿಪ್ಪು ಸುಲ್ತಾನರ ಕಾಲಘಟ್ಟಕ್ಕೆ ಸಂಬಂಧಿಸಿದ ಇನ್ನೊಂದು ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಮೈಸೂರು ಯುದ್ಧಗಳು. ಈ ಮೈಸೂರು ಯುದ್ಧಗಳು, ಒಂದನೇ ಮೈಸೂರು ಯುದ್ಧವನ್ನ ನಾವು ನೋಡ್ತಾ ಹೋದ್ರೆ 1767ರಿಂದ 1769ರ ಕಾಲಘಟ್ಟದಲ್ಲಿ ಒಂದನೇ ಆಂಗ್ಲೋ ಮೈಸೂರು ಯುದ್ಧವನ್ನ ನಾವು ನೋಡ್ತಾ ಹೋಗ್ತೀವಿ. ಬ್ರಿಟಿಷರು ಮತ್ತು ಮೈಸೂರು ಒಡೆಯರ ನಡುವೆ ಸಾಕಷ್ಟು ಯುದ್ಧಗಳು ನಡೀತಕ್ಕಂಥದ್ದು. ಆ ಒಂದು ಯುದ್ಧಗಳಲ್ಲಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಸಾಶ 1767ರಿಂದ 1769ರವರೆಗೆ ನಡೀತಾ ಹೋಗುತ್ತೆ. ಇನ್ನು ಸೆಕೆಂಡ್ನೇ ಮೈಸೂರು ಯುದ್ಧದಲ್ಲಿ 1780ರಿಂದ 1784ರವರೆಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೀತೆ. ಇಲ್ಲಿ ಮಂಗಳೂರು ಒಪ್ಪಂದ ಆಯಿತು. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮದ್ರಾಸ್ ಒಪ್ಪಂದ ಆಗುತ್ತೆ. ಇನ್ನು ಮೂರನೇ ಆಂಗ್ಲೋ ಮೈಸೂರು ಯುದ್ಧವು 1790ರಿಂದ 1792ರ ಕಾಲಘಟ್ಟವನ್ನ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ಕರಿತಾ ಹೋಗ್ತೀವಿ. ಇದರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ ಆಗ್ತಾ ಹೋಗುತ್ತೆ. ಇನ್ನು ಕೊನೆಯ ಮೈಸೂರು ಯುದ್ಧವೇ ಆಂಗ್ಲೋ ಮೈಸೂರು ಯುದ್ಧ, ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ 1799ರಲ್ಲಿ ನಡೆಯುತ್ತಾ ಹೋಗುತ್ತೆ. ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ ಬನ್ನಿ. ಗೌತಮ ಬುದ್ಧರು ತಮ್ಮ ಮೊದಲ ಧರ್ಮೋಪದೇಶವನ್ನ ನೀಡಿದ ಸ್ಥಳ ಯಾವುದು ಅಂತ ಕ್ವೆಶ್ಚನ್ ಅನ್ನ ರೈಸ್ ಮಾಡಿದ್ದೇನೆ. ಹಾಗಾದ್ರೆ ನೋಡ್ತಾ ಹೋಗೋಣ. ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಎ ಬೋಧಗಯ, ಆಪ್ಷನ್ ಬಿ ಕುಶಿನಗರ, ಆಪ್ಷನ್ ಸಿ ಸಾರನಾಥ, ಆಪ್ಷನ್ ಡಿ ರಾಜಗೃಹ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಪದೇ ಪದೇ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್. ಸಾರನಾಥ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಕ್ರಿಸ್ತ ಪೂರ್ವ 563ರಲ್ಲಿ ಗೌತಮ ಬುದ್ಧ ಜನಿಸ್ತಾ ಹೋಗ್ತಾನೆ. ಎಲ್ಲಿ ಅಂದ್ರೆ ಇದೇ ಲುಂಬಿನಿ ವನದಲ್ಲಿ ಗೌತಮ ಬುದ್ಧ ಕ್ರಿಸ್ತ ಪೂರ್ವ 563ರಲ್ಲಿ ಜನಿಸಿದ. ಇವನ ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಇದು ಎಲ್ಲರೂ ಕೂಡ ಕಾಮನ್ ಆಗಿ ತಿಳ್ಕೊಂಡಿರ್ತಾರೆ. ಬಟ್ ಎಕ್ಸಾಮ್ಸ್ಗೆ ಈ ರೀತಿಯಾಗಿ ಕೇಳೋದಿಲ್ಲ. ಇನ್ನು ಬೌದ್ಧ ಅಧಿವೇಶನಗಳ ಬಗ್ಗೆ ಕ್ವಶನ್ ಅನ್ನ ರೈಸ್ ಮಾಡ್ತಾನೆ. ಹೀಗಾಗಿ ಬೌದ್ಧ ಅಧಿವೇಶನಗಳು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬೌದ್ಧ ಅಧಿವೇಶನಗಳು, ಪ್ರಮುಖ ಅಧಿವೇಶನಗಳು ಸುಮಾರು 4-5 ಅಧಿವೇಶನಗಳು ನಡೀತಾ ಹೋಗುತ್ತೆ. ಮೊದಲನೇದು, ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 4 ಅಧಿವೇಶನಗಳು ಇಂಪಾರ್ಟೆಂಟ್. ರವೆ ಪಾಕ ಅಂತ ಕರಿತಾ ಹೋಗ್ತೀವಿ. ಮೊದಲನೇ ಅಧಿವೇಶನ ರಾಜಗೃಹದಲ್ಲಿ ನಡೆಯುತ್ತಾ ಹೋಗುತ್ತೆ. ಕ್ರಿಸ್ತ ಪೂರ್ವ 483ರಲ್ಲಿ ನಡೀತಾ ಹೋಗುತ್ತೆ. 483 ರಾಜಗೃಹದಲ್ಲಿ ಮೊದಲನೇ ಬೌದ್ಧ ಅಧಿವೇಶನ ನಡೆಯುತ್ತಾ ಹೋಗುತ್ತೆ. ಇದರಲ್ಲಿ ಅಜಾತ ಶತ್ರು ಅಂತಕ್ಕಂಥವನು ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂಥ ರಾಜ. ನೆಕ್ಸ್ಟ್ ಇನ್ನೊಂದು ಎರಡನೇ ಅಧಿವೇಶನ ವೈಶಾಲಿಯಲ್ಲಿ ನಡೆಯುತ್ತಾ ಹೋಗುತ್ತೆ. ವೈಶಾಲಿಯಲ್ಲಿ ನಡೆಯುತ್ತಾ ಹೋಗುತ್ತೆ. ಇದರ ಒಂದು ಕಾಲಘಟ್ಟ ಕ್ರಿಸ್ತ ಪೂರ್ವ 383 ಅಂತ ಕರಿತಾ ಹೋಗ್ತೀವಿ. ಇದರಲ್ಲಿ ಯಾರು ಅಧಿವೇಶನದ ಅಧ್ಯಕ್ಷತೆಯನ್ನ ರಾಜ ವಹಿಸ್ಕೊಂಡಿರ್ತಾನೆ ಅಂದ್ರೆ ಕಾಲ ಅಶೋಕ ಅಂತಕ್ಕಂಥವನು ಈ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ರಾಜ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪಾಟಲಿಪುತ್ರದಲ್ಲಿ ಮೂರನೇ ಅಧಿವೇಶನ ನಡೆಯುತ್ತಾ ಹೋಗುತ್ತೆ, ಬೌದ್ಧ ಅಧಿವೇಶನ. ಇದರ ಕಾಲಘಟ್ಟವನ್ನು ನಾವು ನೋಡ್ತಾ ಹೋದ್ರೆ ಕ್ರಿಸ್ತ ಪೂರ್ವ 250ರಲ್ಲಿ ಅಶೋಕ, ಈಗೇನು ಕರಿತಾ ಹೋಗ್ತೀರಿ ಅಶೋಕ, ನಿಮ್ಮ ಪ್ರಿಯ ನೆಚ್ಚಿನ ಅರಸ ಅಶೋಕನ ಒಂದು ಕಾಲಘಟ್ಟದಲ್ಲಿ ಪಾಟಲಿಪುತ್ರದಲ್ಲಿ ಮೂರನೇ ಬೌದ್ಧ ಅಧಿವೇಶನ ನಡೆಯುತ್ತಾ ಹೋಗುತ್ತೆ. ಇನ್ನು ಕೊನೆಯದಾಗಿ ಕುಂಡಲಿ ವನದಲ್ಲಿ ಕ್ರಿಸ್ತ ಶಕ. ನೋಡಿ, ಇವು ಮೂರು ಕೂಡ ಕ್ರಿಸ್ತ ಪೂರ್ವದಲ್ಲಿ ಬಂದ್ರೆ
ಕೊನೆಯ ಅಧಿವೇಶನ ಕ್ರಿಸ್ತ ಶಕ 250ರಲ್ಲಿ ನಡೆಯುತ್ತಾ ಹೋಗುತ್ತೆ. 1ನೇ ಅಧಿವೇಶನ ಸಾರಿ 1ನೇ ಶತಮಾನದಲ್ಲಿ ನಡೆಯುತ್ತಾ ಹೋಗುತ್ತೆ. ಇದರ ಅಧ್ಯಕ್ಷತೆಯನ್ನ ಯಾರು ವಹಿಸಿಕೊಂಡಿದ್ರು? ಕನಿಷ್ಕ. ಕನಿಷ್ಕ ಅಂತಕ್ಕಂಥ ಅರಸರು ಅಧ್ಯಕ್ಷತೆಯನ್ನ ವಹಿಸ್ಕೊಳ್ತಾ ಹೋಗ್ತಾನೆ. ಇದಿಷ್ಟು ಬೌದ್ಧ ಅಧಿವೇಶನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ಯಾರೆಲ್ಲ ನಮ್ಮ ಒಂದು ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಮಿಷನ್ ಕರ್ನಾಟಕ ಪೊಲೀಸ್ ಅಂತ ಜನವರಿ ತಿಂಗಳಿಂದನೇ ಈ ಒಂದು 2026 ಜನವರಿ ತಿಂಗಳಿಂದನೇ ಈ ಒಂದು ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ನೋಡಿ ಪ್ಲೇ ಲಿಸ್ಟ್‌ಗೆ ಹೋಗಿ. ಪ್ಲೇ ಲಿಸ್ಟ್‌ನಲ್ಲಿ ಈಗಾಗಲೇ 2026 ಮಿಷನ್ ಪೊಲೀಸ್ ಅಂತ ಒಂದು ನ್ಯೂ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀವಿ. ಆ ಒಂದು ಕೋರ್ಸ್‌ನಲ್ಲಿ ಬರ್ತಕ್ಕಂಥ ಎಲ್ಲಾ ಒಂದು ಕ್ಲಾಸ್ ಅನ್ನ ನೀವು ಕೇಳಿ ಪೂರ್ಣಗೊಳಿಸಿ ಎಕ್ಸಾಮ್ಸ್‌ಗೆ ಪ್ರಿಪೇರ್ ಆಗಿ. ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಮತ್ತೆ ಹೇಳಿಕೆಯ ರೂಪದಲ್ಲಿ ಇರ್ತಕ್ಕಂಥ ಕ್ವಶನ್. ಯಾಕೆ ಹೇಳಿಕೆಯ ರೂಪದಲ್ಲಿ ಇರ್ತಕ್ಕಂಥ ಕ್ವಶನ್‌ಗಳನ್ನ ನಿಮ್ಮ ಮುಂದೆ ತಂದಿದ್ದೇನೆ ಅಂದ್ರೆ, ಮೊನ್ನೆ ತಾನೇ ನಡೆದಿರ್ತಕ್ಕಂಥ ಕೆಇಎ, ಎಸ್‌ಡಿಎ ಆಗಿರ್ಬೋದು, ಎಫ್‌ಡಿಎ ಆ ಒಂದು ಕ್ವಶನ್ ಪೇಪರ್‌ಗಳನ್ನ ತೆಗೆದು ನೋಡಿ. 708 ಹುದ್ದೆಗಳಿಗೆ ಏನ್ ಎಕ್ಸಾಮ್ಸ್ ಅನ್ನು ನಡೆಸಿದ್ರು, ಆ ಒಂದು ಕ್ವಶನ್ ಪೇಪರ್‌ಗಳಿಗೆ ತೆಗೆದು ನೋಡ್ರಿ. ಎಲ್ಲವೂ ಕೂಡ ಹೇಳಿಕೆ ರೂಪದಲ್ಲಿ ಇರ್ತಕ್ಕಂಥ ಕ್ವಶನ್. ಹೀಗಾಗಿ ನೆಕ್ಸ್ಟ್ ಎಕ್ಸಾಮ್ಸ್ ಕೂಡ ಹೇಳಿಕೆ ರೂಪದಲ್ಲಿ ಬರ್ತಕ್ಕಂಥ ಎಲ್ಲಾ ಚಾನ್ಸಸ್‌ಗಳು ಇರ್ತಕ್ಕಂಥದ್ದು. ಬಿ ಪ್ರಿಪೇರ್ ಆಗಿರಿ. ನೀವು ಅಡ್ವಾನ್ಸ್ ಆಗಿ ಎಲ್ರಿಗೂ ಕೂಡ ಎಲ್ರಿಗಿಂತೂ ಮುಂಚಿತವಾಗಿಯೇ ನೀವು ತಿಳ್ಕೋಬೇಕಾಗುತ್ತೆ. ನೆಕ್ಸ್ಟ್ ಹೇಳಿಕೆ ಒಂದು ನೋಡ್ತಾ ಹೋಗೋಣ. ಅಶೋಕನು ಮೌರ್ಯ ವಂಶದ ರಾಜನಾಗಿದ್ದ. ಎಸ್ ಸರಿಯಾಗಿದೆ. ಕಳಿಂಗ ಯುದ್ಧದ ನಂತರ ಅಶೋಕನು ಬೌದ್ಧ ಧರ್ಮವನ್ನ ಸ್ವೀಕರಿಸಿದನು. ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಮತ್ತು ಆಪ್ಷನ್ 2 ಕೂಡ ಸರಿಯಾಗಿ ಇರ್ತಕ್ಕಂಥದ್ದು. ಕ್ರಿಸ್ತ ಪೂರ್ವ 322ರಿಂದ ಕಾಲಘಟ್ಟವನ್ನ ಕ್ರಿಸ್ತ ಶಕ 185ರವರೆಗಿನ ಕಾಲಘಟ್ಟ. ಕ್ರಿಸ್ತ ಪೂರ್ವ 322ರಿಂದ ಕ್ರಿಸ್ತ ಶಕ 185ರವರೆಗಿನ ಕಾಲಘಟ್ಟವನ್ನ ನಾವು ಮೌರ್ಯ ವಂಶದ ಕಾಲಘಟ್ಟವನ್ನಾಗಿ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಪ್ರಮುಖವಾಗಿ ಚಂದ್ರಗುಪ್ತ ಮೌರ್ಯ ಬರ್ತಾ ಹೋಗ್ತಾನೆ. ಹಾಗೆಯೇ ಅವನ ನಂತರ ಬಿಂದುಸಾರ ಬರ್ತಾ ಹೋಗ್ತಾನೆ. ಇನ್ನು ಅಶೋಕನು ಕೂಡ ಬರ್ತಾ ಹೋಗ್ತಾನೆ. ಬಿಂದುಸಾರನ ಮಗನೇ ಈ ಅಶೋಕ. ಅಶೋಕನ ಒಂದು ಕಳಿಂಗ ಯುದ್ಧವನ್ನ ನೀವು ನೋಡ್ತಾ ಹೋಗ್ತೀರಿ. ಎಲ್ಲರೂ ಕೂಡ ಕಳಿಂಗ ಯುದ್ಧದ ಬಗ್ಗೆ ತಿಳ್ಕೊಂಡಿರ್ತೀರಿ. ಆದರೆ ಅಶೋಕನ ವಿರುದ್ಧ ಹೋರಾಡಿದ ರಾಜನ ಹೆಸರು ಕೂಡ ಎಕ್ಸಾಮ್ಸ್‌ಗೆ ಕೇಳಿದರೆ ಅವನೇ ಖಾರವೇಲ ಅಂತಕ್ಕಂಥವನು. ಕಳಿಂಗ ಯುದ್ಧದಲ್ಲಿ ಅಶೋಕನ ವಿರುದ್ಧ ಹೋರಾಡಿದ ಅರಸ ಯಾರು? ಖಾರವೇಲ ಅಂತಕ್ಕಂಥ ಅರಸ. ಈ ಅಶೋಕನ ಕಾಲಘಟ್ಟವನ್ನ ನಾವು ನೋಡ್ತಾ ಹೋದ್ರೆ ಕ್ರಿಸ್ತ ಪೂರ್ವ 273ರಿಂದ 232ರ ಕಾಲಘಟ್ಟವನ್ನ ನಾವು ಅಶೋಕನ ಕಾಲಘಟ್ಟವನ್ನಾಗಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಜೈನ ಧರ್ಮದ 24ನೇ ತೀರ್ಥಂಕರೆಂದು ಯಾರನ್ನು ಕರೆಯಲಾಗಿದೆ? ಜೈನ ಧರ್ಮದ 24ನೇ ತೀರ್ಥಂಕರೆಂದು ಯಾರನ್ನು ಕರೆಯಲಾಗಿದೆ? ಆಪ್ಷನ್ ಎ ಪಾರ್ಶ್ವನಾಥ, ಆಪ್ಷನ್ ಬಿ ಆದಿನಾಥ, ಆಪ್ಷನ್ ಸಿ ಮಹಾವೀರ, ಆಪ್ಷನ್ ಡಿ ನೇಮಿನಾಥ. ಇದಕ್ಕೆ ಸರಿಯಾದ ಉತ್ತರ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಮಹಾವೀರ ಅಂತಕ್ಕಂಥದ್ದು 24ನೇ ತೀರ್ಥಂಕ. ಹಾಗಾದ್ರೆ ಮೊದಲನೇ ತೀರ್ಥಂಕ ಯಾರು? ಆದಿನಾಥ ಅಥವಾ ಋಷಭನಾಥ ಅಂತ ಕರಿತಾ ಹೋಗ್ತೀವಿ. ಈ ಜೈನ ಧರ್ಮದ ಸ್ಥಾಪಕನೆಂದು ಕೂಡ ಮಹಾವೀರನನ್ನ ನಾವು ಕರಿತಾ ಹೋಗ್ತೀವಿ. ಎಲ್ಲರನ್ನೂ ಕೂಡ ಜೈನ ಧರ್ಮದ ಸ್ಥಾಪಕ ಅಂತಾನೆ ಕರಿತಾ ಹೋಗ್ತೀವಿ. ಅದರಲ್ಲಿ ಮುಖ್ಯವಾಗಿ ಜೈನ ಧರ್ಮದ ಮೂಲ ಸ್ಥಾಪಕ ಅಂತಾನೆ ಮಹಾವೀರನನ್ನ ನಾವು ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಈ ಒಂದು ಮಹಾವೀರ ರಾಜ ತ್ರಿರತ್ನಗಳನ್ನ ಬೋಧಿಸ್ತಾ ಹೋಗ್ತಾನೆ. ಸಮ್ಯಕ್ ಜ್ಞಾನ, ಸಮ್ಯಕ್ ನಡತೆ, ಸಮ್ಯಕ್ ನಂಬಿಕೆ ಅಂತಕ್ಕಂಥ ಒಂದು ತ್ರಿರತ್ನಗಳನ್ನ ಪ್ರಚಾರವನ್ನ ಮಾಡ್ತಾ ಹೋಗ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಜೈನ ಧರ್ಮವನ್ನ 2 ಪಂಗಡಗಳಾಗಿ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ 2 ಪಂಗಡಗಳು ಯಾವುವು ಅಂದ್ರೆ ದಿಗಂಬರ ಮತ್ತು ಶ್ವೇತಾಂಬರ. ಈ 2 ಪಂಗಡಗಳು ವಿಭಾಗ ಆಗ್ತವೆ. ದಿಗಂಬರರು ಬಟ್ಟೆ ಇಲ್ಲದೆ ಒಂದು ಸನ್ಯಾಸ ಜೀವನವನ್ನ ಆಚರಿಸುವವರೇ ಈ ದಿಗಂಬರು. ಶ್ವೇತಾಂಬರರು ಅಂದ್ರೆ ಬಿಳಿಯ ವಸ್ತ್ರಧಾರಿಗಳು ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಹೇಳಿಕೆ 1 ಮತ್ತು ಹೇಳಿಕೆ 2 ಕೂಡ ಗಮನಿಸಿ. ಹೇಳಿಕೆ 1 ಏನ್ ಹೇಳ್ತಾ ಹೋಗುತ್ತೆ ನೋಡ್ತಾ ಹೋಗೋಣ. ಕವಿರಾಜ ಮಾರ್ಗ ಕನ್ನಡದ ಮೊದಲ ಲಭ್ಯ ಕೃತಿ ಅಂತಕ್ಕಂಥದ್ದು ಸರಿಯಾಗಿದೆ. ಕವಿರಾಜ ಮಾರ್ಗವನ್ನ ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ರಚಿಸಲಾಯಿತು ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಮೋಘ ವರ್ಷ ನೃಪತುಂಗ ಯಾರ ವಂಶದಲ್ಲಿ ಬರ್ತಾ ಹೋಗ್ತಾನೆ? ಕರ್ನಾಟಕ ಇತಿಹಾಸದಲ್ಲಿ ಅಮೋಘ ವರ್ಷ ನೃಪತುಂಗ ತನ್ನದೇ ಆಗಿರ್ತಕ್ಕಂಥ ಆಡಳಿತವನ್ನ ನಡೆಸ್ತಾ ಹೋಗ್ತಾನೆ. ಇವನು ರಾಷ್ಟ್ರಕೂಟರ ವಂಶಸ್ಥರಲ್ಲಿ ಬರ್ತಾ ಹೋಗ್ತಾನೆ. ಈ ರಾಷ್ಟ್ರಕೂಟರ ವಂಶಸ್ಥರವನ್ನ ನಾವು ನೋಡ್ತಾ ಹೋದ್ರೆ ರಾಷ್ಟ್ರಕೂಟರ ಸ್ಥಾಪಕ ದಂತಿದುರ್ಗನನ್ನ ರಾಷ್ಟ್ರಕೂಟರ ಸ್ಥಾಪಕ ಅಂತ ಕರಿತಾ ಹೋಗ್ತೀವಿ. ಈ ದಂತಿದುರ್ಗನ ನಂತರ ಬರ್ತಕ್ಕಂತಾನೆ 1ನೇ ಕೃಷ್ಣ. ಈ 1ನೇ ಕೃಷ್ಣನ ನಂತರ ಬರ್ತಾ ಹೋಗ್ತಾನೆ ಧ್ರುವ ಅಂತಕ್ಕಂಥವ್ನು ಬರ್ತಾ ಹೋಗ್ತಾನೆ. ಧ್ರುವ ಮತ್ತು 3ನೇ ಗೋವಿಂದ ಅಂತಕ್ಕಂಥವ್ರು ಬರ್ತಾ ಹೋಗ್ತಾರೆ. 3ನೇ ಗೋವಿಂದ. ಈ 3ನೇ ಗೋವಿಂದನ ಮಗನೇ ಈ ಒಂದು ಅಮೋಘ ವರ್ಷ ನೃಪತುಂಗ ತನ್ನ ರಾಜ್ಯದಲ್ಲಿ ಬರಗಾಲ ಉಂಟಾದಾಗ
ಒಂದು ಏನು ತನ್ನ ಅಧಿದೇವತೆಗೆ, ನಾಡ ದೇವತೆಗೆ ತನ್ನ ಹೆಬ್ಬೆರಳನ್ನೇ ದಾನ ಮಾಡಿರ್ತಕ್ಕಂಥ ಅರಸನೇ ಈ ಅಮೋಘ ವರ್ಷ ನೃಪತುಂಗ. ಈ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಇರ್ತಕ್ಕಂಥ ಪ್ರಮುಖ ಕವಿ ಯಾರು? ಶ್ರೀ ವಿಜಯ. ಶ್ರೀ ವಿಜಯ ಬರೆದಿರ್ತಕ್ಕಂಥ ಕನ್ನಡದ ಏಕೈಕ ಉಪಲಬ್ಧ ಕೃತಿಯೇ ಈ ಕವಿರಾಜ ಮಾರ್ಗ. ಈ ಕವಿರಾಜ ಮಾರ್ಗ ಏನನ್ನ ಹೇಳ್ತಾ ಹೋಗುತ್ತೆ? ಕರ್ನಾಟಕದ ಗಡಿಯನ್ನ ಕುರಿತು ತಿಳಿಸ್ತಾ ಹೋಗುತ್ತೆ. ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಉತ್ತರದ ಗೋದಾವರಿ ನದಿಯವರೆಗೆ ವಿಸ್ತಾರವನ್ನ ಹೊಂದಿರತಕ್ಕಂಥ ನಾಡೇ ಈ ಕರುನಾಡು ಅಂತ ಈ ಕವಿರಾಜ ಮಾರ್ಗ ಕೃತಿಯು ತನ್ನ ಒಂದು ಗ್ರಂಥದಲ್ಲಿ ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. 8ನೇ ಕ್ವಶನ್. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರಾದ ಚಂದ್ರಗುಪ್ತ ಮೌರ್ಯರಿಗೆ ಮಾರ್ಗದರ್ಶನ ನೀಡಿದವರು ಯಾರು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಎಲ್ರಿಗೂ ಕೂಡ ಗೊತ್ತಿದೆ, ದನ ಕಾಯುವವನಾಗಿರ್ತಕ್ಕಂಥ ಚಂದ್ರಗುಪ್ತ ನೆಕ್ಸ್ಟ್ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣೀಭೂತನಾಗಿರಲು ಕಾರಣ ಮಾರ್ಗದರ್ಶನ. ಯಾರ ಒಂದು ಮಾರ್ಗದರ್ಶನ? ಕೌಟಿಲ್ಯನ ಮಾರ್ಗದರ್ಶನ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಈ ಕೌಟಿಲ್ಯನಿಗೆ ಸಾಕಷ್ಟು ಹೆಸರುಗಳು, ವಿವಿಧ ಹೆಸರುಗಳು ಇರ್ತಕ್ಕಂಥದ್ದು. ಇದು ಕೂಡ ಎಕ್ಸಾಮ್ಸ್ಗೆ ಸಾಕಷ್ಟು ಬಾರಿ ಕೇಳಿದ್ದಾರೆ. ಕೌಟಿಲ್ಯನ ಇತರೆ ಹೆಸರುಗಳು ಯಾವುವು ಅಂತ ಕೇಳಿದ್ದಾರೆ. ಇದು ವಾತ್ಸಾಯನ ಕೂಡ ಇಂಪಾರ್ಟೆಂಟ್. ವಾತ್ಸಾಯನ ಅಂತಾನೂ ಕೂಡ ಕರಿತಾ ಹೋಗ್ತಾರೆ. ಕೌಟಿಲ್ಯ ಇದು ಗ್ರೇಸ್ ಮಾರ್ಕ್ಸ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಗ್ರೇಸ್ ಮಾರ್ಕ್ಸ್ ಯಾಕೆಂದ್ರೆ ಆನ್ಸರ್ ಎರಡು ಕೂಡ ಕೊಟ್ಟಿದ್ದಾರೆ, ಕೌಟಿಲ್ಯ, ವಾತ್ಸಾಯನ. ಕೌಟಿಲ್ಯನನ್ನ ಏನಂತ ಕರಿತಾ ಹೋಗ್ತೀವಿ? ವಿಷ್ಣುಗುಪ್ತ. ವಿಷ್ಣುಗುಪ್ತ ಅಂತಾನೂ ಕೂಡ ಕರಿತಾ ಹೋಗ್ತಾರೆ. ರಾಜ್ಯ ಋಷಿ ಅಂತ ಕೂಡ ಕರಿತಾ ಹೋಗ್ತಾರೆ. ರಾಜ್ಯ ಋಷಿ ಅಂತ ಕೂಡ ಕರಿತಾ ಹೋಗ್ತಾರೆ. ವಾತ್ಸಾಯನ ಅಂತಾನೂ ಕೂಡ ಕರಿತಾ ಹೋಗ್ತಾರೆ. ಕೌಟಿಲ್ಯನನ್ನ ಮತ್ತೊಂದು ಹೆಸರು ಚಾಣಕ್ಯ. ಚಾಣಕ್ಯ ಅಂತಾನೂ ಕೂಡ ಕರಿತಾ ಹೋಗ್ತಾನೆ. ಚಾಣಕ್ಯ ಬರೆದಿರ್ತಕ್ಕಂಥ ಕೃತಿ ಯಾವುದು, ಗ್ರಂಥ ಯಾವುದು ಅಂದ್ರೆ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಕೃತಿ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ದೊರಕಿರ್ತಕ್ಕಂಥದ್ದು. ಹಾಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅರ್ಥಶಾಸ್ತ್ರ ಕೃತಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಹೇಳಿಕೆ 1, ಪ್ಲಾಸೀಕರಣವು 1757ರಲ್ಲಿ ನಡೀತು. ಎಸ್, ಕರೆಕ್ಟ್. ಈ ಹೇಳಿಕೆ 2 ನೋಡ್ತಾ ಹೋಗೋಣ. ಈ ಯುದ್ಧದಲ್ಲಿ ರಾಬರ್ಟ್ ಕ್ಲೈವ್ ಸಿರಾಜ್ ಉದ್ ದೌಲನನ್ನ ಸೋಲಿಸ್ತಾ ಹೋಗ್ತಾನೆ. ಎರಡು ಕೂಡ ಹೇಳಿಕೆಗಳು ಸರಿಯಾಗಿದ್ದಾವೆ. ಇದಕ್ಕೆ ಆನ್ಸರ್ ಏನಾಗುತ್ತೆ? ಆಪ್ಷನ್ ಸಿ 1 ಮತ್ತು 2 ಕೂಡ ಸರಿಯಾಗಿ ಇರ್ತಕ್ಕಂಥದ್ದು. ಪ್ಲಾಸಿ ಯುದ್ಧ 1757ರಲ್ಲಿ ರಾಬರ್ಟ್ ಕ್ಲೈವ್ ಮತ್ತು ಬಂಗಾಳದ ನವಾಬನಾಗಿರ್ತಕ್ಕಂಥ ಸಿರಾಜ್ ಉದ್ ದೌಲನ ನಡುವೆ ನಡೀತಾ ಹೋಗುತ್ತೆ. ಇನ್ನು ಬಕ್ಸರ್ ಕದನ ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್. ಬಕ್ಸರ್ ಕದನ 1764ರಲ್ಲಿ ನಡೆಯುತ್ತಾ ಹೋಗುತ್ತೆ. ಪ್ಲಾಸಿ ಕದನದಲ್ಲಿ ಕಪ್ಪು ಕೋಣೆ ದುರಂತ ನಡೀತಾ ಹೋಗುತ್ತೆ. ಯಾವ ಒಂದು ರಾಜ್ಯದಲ್ಲಿ ಅಂದ್ರೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಅಂತಕ್ಕಂಥದ್ದು ನಿಮ್ಗೆ ನೆನಪಿನಲ್ಲಿ ಇರಲಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಅಶೋಕನ ಶಾಸನಗಳನ್ನ ಓದಲು ನೆರವಾದ ಪ್ರಮುಖ ಲಿಪಿ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಲಿಪಿ ಯಾವುದು ಅಂತಾನೂ ಕೂಡ ಕೇಳಿದರೆ, ಭಾಷೆ ಯಾವುದು ಅಂತಾನೂ ಕೂಡ ಕೇಳಿದರೆ ಈಗಾಗಲೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಲ್ಲಿ. ಲಿಪಿ ಅಂದ್ರೆ ಬ್ರಾಹ್ಮಿ ಲಿಪಿ ಅಂತ ಆನ್ಸರ್ ಹಾಕ್ಬೇಕು. ಭಾಷೆ ಅಂತ ಕೇಳಿದ್ರೆ ಪಾಳಿ ಭಾಷೆ ಅಂತ ನೀವು ಆನ್ಸರ್ ಹಾಕ್ಬೇಕಾಗುತ್ತೆ. ಪಾಳಿ ಭಾಷೆ. ಅಶೋಕನ ಶಾಸನಗಳು ಮೋಸ್ಟ್ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ದೊರೆತಿರ್ತಕ್ಕಂಥ ಅಶೋಕನ ಶಿಲಾಶಾಸನಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಬ್ರಹ್ಮಗಿರಿ ಬ್ರಹ್ಮಗಿರಿ ಪಾಲ್ಕಿ ಕುಂಟದಲ್ಲಿ ದೊರೆತಿರ್ತಕ್ಕಂಥ ಶಾಸನ ಪಾಲ್ಕಿ ಕುಂಡ. ಹಾಗೆ ಗವಿ ಮಠ, ಗವಿ ಮಠ, ಮಸ್ಕಿ ಶಾಸನ, ಮಸ್ಕಿ ಶಾಸನ. ರಾಯಚೂರಿನ ಮಸ್ಕಿ ಶಾಸನ ಏನಂತ ತಿಳಿಸ್ತಾ ಹೋಗುತ್ತೆ? ಅಶೋಕನನ್ನ ದೇವನಾಂಪ್ರಿಯ ಅಶೋಕ ಅಂತ ತಿಳಿಸ್ತಾ ಹೋಗುತ್ತೆ. ಮಸ್ಕಿ ಶಾಸನ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಹೇಳಿಕೆ 1, ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದ ಧೀರ ಮಹಿಳೆ. ಎಸ್, ಕರೆಕ್ಟ್. ಅವರ ಹೋರಾಟ 1857ರ ಸಿಪಾಯಿ ದಂಗೆಯ ನಂತರ ನಡೆಯಿತು ಅಂತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥದ್ದು. ನೋಡಿ, ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದವರು ನಿಜ. ಎಸ್, ಕರೆಕ್ಟ್. ಅವರ ಹೋರಾಟ ಅಂತಕ್ಕಂಥದ್ದು 1857ರ ಸಿಪಾಯಿ ದಂಗೆಯ ನಂತರ ಆಗಲಿಲ್ಲ. ಈ 1857ರ ಸಿಪಾಯಿ ದಂಗೆಗೆ ಪೂರಕವಾಗಿ 1824ರಲ್ಲಿ ಸಾಕಷ್ಟು ಹೋರಾಟಗಳನ್ನ ಅಧಿಕಾರಕ್ಕೆ ಬಂದು ಈ ಕಿತ್ತೂರು ರಾಣಿ ಚೆನ್ನಮ್ಮ ಅಂತಕ್ಕಂಥಳು ಹೋರಾಟವನ್ನ ಧೀರ ಮಹಿಳೆಯಾಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡ್ತಾ ಹೋಗ್ತಾಳೆ ಕಿತ್ತೂರು ರಾಣಿ ಚೆನ್ನಮ್ಮ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಎ ಮಾತ್ರ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 1 ಮಾತ್ರ ಸರಿಯಾಗಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಭಾರತದ ಸುವರ್ಣ ಯುಗ ಎಂದು ಕರೆಯಲ್ಪಡುವ ಕಾಲ ಯಾವುದು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ. ಆಪ್ಷನ್ ಎ ಮೌರ್ಯರ ಕಾಲ, ಆಪ್ಷನ್ ಬಿ ಗುಪ್ತರ ಕಾಲ, ಆಪ್ಷನ್ ಸಿ ಕುಶಾಣರ ಕಾಲ, ಆಪ್ಷನ್ ಡಿ ಚಾಳುಕ್ಯರ ಕಾಲ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಗುಪ್ತರ ಕಾಲ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಯಾಕೆ ಅಂದ್ರೆ ಗುಪ್ತರ ಕಾಲವನ್ನ ಸುವರ್ಣ ಯುಗ ಅಂತಾನೆ ಯಾಕೆ ಕರಿತಾ ಹೋಗ್ತೀವಿ? ಕ್ರಿಸ್ತ ಶಕ 220ರಿಂದ 550ರವರೆಗಿನ ಕಾಲಘಟ್ಟವನ್ನ ನಾವು ಗುಪ್ತರ ಕಾಲಘಟ್ಟವನ್ನಾಗಿ ನೋಡ್ತಾ ಹೋಗ್ತೀವಿ. ಗುಪ್ತರ ಸ್ಥಾಪಕನೇ ಶ್ರೀಗುಪ್ತ ಅಂತಕ್ಕಂಥದ್ದು ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿದೆ. ಈ ಶ್ರೀಗುಪ್ತನ ನಂತರ ಚಂದ್ರಗುಪ್ತ ಬರ್ತಾ ಹೋಗ್ತಾನೆ. ನೆಕ್ಸ್ಟ್ ಚಂದ್ರಗುಪ್ತನ ನಂತರ ಸಮುದ್ರಗುಪ್ತ,
ಈ ಸಮುದ್ರಗುಪ್ತನನ್ನ ನಾವು 2ನೇ ಅಲೆಕ್ಸಾಂಡರ್ ಅಂತಾನೂ ಕೂಡ ಕರಿತಾ ಹೋಗ್ತೀವಿ. ಮತ್ತೆ ಚಂದ್ರಗುಪ್ತ 1ನೇ ಚಂದ್ರಗುಪ್ತ ಬೇರೆ, 2ನೇ ಚಂದ್ರಗುಪ್ತ ಬೇರೆ. ಈ 2ನೇ ಚಂದ್ರಗುಪ್ತನ ಒಂದು ಆಸ್ಥಾನದಲ್ಲಿ ಸಾಕಷ್ಟು ಅಷ್ಟದಿಗ್ಗಜರು ಕವಿಗಳು ಇರ್ತಾ ಹೋಗ್ತಾರೆ. ಅದರಲ್ಲಿ ಕಾಳಿದಾಸ ಅಂತಕ್ಕಂಥವನು ಕಾಳಿದಾಸನ ನೀವು ಕೃತಿಗಳನ್ನ ನೋಡ್ತಾ ಹೋಗ್ತೀರಿ, ಖಂಡ ಕಾವ್ಯಗಳನ್ನ ನೋಡ್ತಾ ಹೋಗ್ತೀರಿ, ಕಥೆಗಳನ್ನ ನೋಡ್ತಾ ಹೋಗ್ತೀರಿ. ಅವನು ರಚಿಸಿರ್ತಕ್ಕಂಥ ಕೃತಿಗಳ ಮೇಲೆ ಸಾಕಷ್ಟು ಕ್ವಷನ್‌ಗಳನ್ನ ರೈಸ್ ಮಾಡಿದ್ದಾನೆ. ಇಷ್ಟೆಲ್ಲ ಅರಸರು, ಪ್ರಸಿದ್ಧ ಅರಸರು ಆಗಿರ್ಬೋದು, ಕಲೆ ಮತ್ತು ವಾಸ್ತುಶಿಲ್ಪ, ಸಾಹಿತ್ಯ ಕೊಡುಗೆಯನ್ನ ಅಂದಾಜಿಸಿ ಸುವರ್ಣ ಯುಗ ಅಂತ ನಾವು ಕರಿತಾ ಹೋಗ್ತೀವಿ ಗುಪ್ತರ ಕಾಲಘಟ್ಟವನ್ನ. ನೆಕ್ಸ್ಟ್ ಇದೇ ಗುಪ್ತರ ಕಾಲಘಟ್ಟದಲ್ಲಿ ನಳಂದ ವಿಶ್ವವಿದ್ಯಾಲಯ ಸ್ಥಾಪನೆ ಆಗುತ್ತೆ. 1ನೇ ಕುಮಾರಗುಪ್ತ ಇದನ್ನ ಸ್ಥಾಪನೆಯನ್ನ ಮಾಡ್ತಾ ಹೋಗ್ತಾನೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್‌ಗೆ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಹೇಳಿಕೆ 1 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1885ರಲ್ಲಿ ಸ್ಥಾಪನೆ ಆಯಿತು. ಎಸ್ ಕರೆಕ್ಟ್ ಆಗಿದೆ. ಎ.ಓ. ಹ್ಯೂಮ್ ಕಾಂಗ್ರೆಸ್ ಸಂಸ್ಥಾಪಕರಲ್ಲಿ ಕೂಡ ಒಬ್ಬರಾಗಿದ್ರು. 2 ಕೂಡ ಸರಿಯಾಗಿ ಇರ್ತಕ್ಕಂಥದ್ದು. 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್‌ಗೆ ಸ್ಥಾಪನೆ ಆಗಲಿಕ್ಕೆ ಮೂಲ ಕಾರಣೀಭೂತರಾಗಿರ್ತಕ್ಕಂಥವರೇ ಎ.ಓ. ಹ್ಯೂಮ್. ಈ 1885ರ ಕಾಂಗ್ರೆಸ್ ಸ್ಥಾಪನೆಯ ನಂತರ ಮೊದಲ ಅಧಿವೇಶನದ ಅಧ್ಯಕ್ಷತೆಯನ್ನ ಡಬ್ಲ್ಯೂ.ಸಿ. ಬ್ಯಾನರ್ಜಿ ಅವರು ವಹಿಸ್ಕೊಳ್ತಾ ಹೋಗ್ತಾರೆ. ಇನ್ನು 5 ಬಾರಿ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂಥ ದಾದಾಬಾಯಿ ನವರೋಜಿ ಆಗಿರ್ಬೋದು. ಇನ್ನು 1907ರಲ್ಲಿ ಸೂರತ್ ಒಡಕು ಉಂಟಾಗುತ್ತೆ. ಈ ಸೂರತ್ ಒಡಕು ಏನನ್ನ ಹೇಳ್ತಾ ಹೋಗುತ್ತೆ? ಮಂದಗಾಮಿಗಳು ಹಾಗೂ ತೀವ್ರಗಾಮಿಗಳ ಬಗ್ಗೆ ಹೇಳ್ತಾ ಹೋಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 1916ರಲ್ಲಿ ಇದೇ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಮತ್ತೆ ಒಂದಾಗ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಇಂತಹ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಪ್ರಮುಖ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಗಳು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್‌ಗೆ. ಯಾಕೆ ಅಂದ್ರೆ ರವೀಂದ್ರನಾಥ್ ಟ್ಯಾಗೂರ್ ಅವರು ರಚಿಸಿರ್ತಕ್ಕಂಥ ಗೀತೆಯನ್ನ ಯಾವ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಆಡಲಾಯಿತು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ. ಇನ್ನು 1917ರಲ್ಲಿ ಅನಿ ಬೆಸೆಂಟ್ ರವರು ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಮಹಿಳೆಯಾಗಿ ಒಂದು ಕಾಂಗ್ರೆಸ್ ಅಧಿವೇಶನವನ್ನ ವಹಿಸ್ಕೊಳ್ತಾರೆ. ಇನ್ನು ಭಾರತೀಯ ಮಹಿಳೆ ಅಂತ ನೋಡ್ತಾ ಹೋದ್ರೆ ನಾವು ಸರೋಜಿನಿ ನಾಯ್ಡುರವರು 1925ರ ಕಾಂಗ್ರೆಸ್ ಅಧಿವೇಶನದಲ್ಲಿ ವಹಿಸ್ಕೊಳ್ತಾ ಹೋಗ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಇನ್ನು ಲಾಹೋರ್ ಅಧಿವೇಶನ ಕೂಡ ಇಂಪಾರ್ಟೆಂಟ್. ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯವನ್ನು ನಾವು ನೋಡ್ತಾ ಹೋಗ್ತೀವಿ. ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್‌ಗೆ ಹೋಗೋಣ. ಚೀನಾದ ಪ್ರವಾಸಿಗ ಯುವೆನ್ ಸಾಂಗ್‌ನು ಭಾರತಕ್ಕೆ ಯಾವ ರಾಜನ ಆಳ್ವಿಕೆಯಲ್ಲಿ ಬರ್ತಾ ಹೋಗ್ತಾನೆ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಚೀನಾದ ಪ್ರವಾಸಿಗ ಯುವೆನ್ ಸಾಂಗ್ ಒಂದ್ ಕಡೆ ಹೇಳ್ತಾ ಹೋಗ್ತಾನೆ, ಭಾರತಕ್ಕೆ ಹೋಗುವುದಾದರೆ ನೀವು ಚಪ್ಪಲಿಗಳನ್ನ ಬಿಟ್ಟು ಹೋಗಿ, ಯಾಕೆಂದರೆ ಭಾರತ ಒಂದು ದೇವಾಲಯ ಇದ್ದಂತೆ ಅಂತ ಯುವೆನ್ ಸಾಂಗ್ ಹೇಳ್ತಾ ಹೋಗ್ತಾನೆ. ಯಾಕೆ ಹೇಳ್ತಾ ಹೋಗ್ತಾನೆ ಅಂದ್ರೆ ಸುದೀರ್ಘವಾಗಿ ಭಾರತವನ್ನ ಸುತ್ತಾಡಿ ಭಾರತದಲ್ಲಿ ಇರ್ತಕ್ಕಂಥ ವಿಶೇಷತೆ ಬಗ್ಗೆ ಇವನು ತಿಳ್ಕೊಳ್ತಾ ಹೋಗ್ತಾನೆ. ಭಾರತದಲ್ಲಿ ಸುಮಾರು 12 ವರ್ಷಗಳ ಕಾಲ ಅಧ್ಯಯನವನ್ನ ನಡೆಸ್ತಿರ್ತಕ್ಕಂಥನೇ ಈ ಯುವೆನ್ ಸಾಂಗ್ ಅಂತಕ್ಕಂಥವನು. ಇವನು ಯಾರ ಒಂದು ಆಸ್ಥಾನಕ್ಕೆ ಭೇಟಿ ನೀಡಿದ? ಹರ್ಷವರ್ಧನ ಒಂದು ಆಸ್ಥಾನಕ್ಕೆ ಭೇಟಿ ನೀಡ್ತಾ ಹೋಗ್ತಾನೆ. ಈ ಹರ್ಷವರ್ಧನನ ಒಂದು ಏನು ಯುದ್ಧದ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಶಾಸನ ಯಾವುದು? ಐಹೊಳೆ ಶಾಸನ. ಐಹೊಳೆ ಶಾಸನ. ದಕ್ಷಿಣ ಪಥೇಶ್ವರ, ಉತ್ತರ ಪಥೇಶ್ವರ ಅಂತ ನಾವು ಕರಿತಾ ಹೋಗ್ತೀವಿ. ದಕ್ಷಿಣ ಪಥೇಶ್ವರ ಅಂತ ಯಾರನ್ನ ಕರಿತಾ ಹೋಗ್ತೀವಿ? ಉತ್ತರ ಪಥೇಶ್ವರ ಅಂತ ಯಾರನ್ನ ಕರಿತಾ ಹೋಗ್ತೀವಿ? ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗಾದ್ರೆ ಐಹೊಳೆ ಶಾಸನವನ್ನ ರಚಿಸಿರ್ತಕ್ಕಂಥ ಕವಿ ಯಾರು? ರವಿಕೀರ್ತಿ. ರವಿಕೀರ್ತಿ ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್. ಇದು ಕೂಡ ಎಕ್ಸಾಮ್ ಪರ್ಪಸ್‌ಗೆ ಇಂಪಾರ್ಟೆಂಟ್. ಎಕ್ಸಾಮ್ ನಲ್ಲಿ ಸಾಕಷ್ಟು ಬಾರಿ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಗಳನ್ನ ನಿಮ್ಮ ಮುಂದೆ ತಂದಿರ್ತಕ್ಕಂಥದ್ದು. ರವಿಕೀರ್ತಿ ಐಹೊಳೆ ಶಾಸನದ ಬಗ್ಗೆ ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಒಂದ್ಸರಿ ತೆಗೆದು ನೋಡಿ. ಅದರಲ್ಲಿ ಕೇಳಿಲ್ಲ ಅಂದ್ರೆ ಇಲ್ಲಿ ಹೇಳಿ, ಕಾಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಪಕ್ಕ ಕೇಳಿರ್ತಕ್ಕಂಥ ಕ್ವಶನ್‌ಗಳೇ ಇವು. ನೆಕ್ಸ್ಟ್ ಕ್ವಶನ್‌ಗೆ ಹೋಗೋಣ. 15ನೇ ಕ್ವಶನ್. ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಹೇಳಿಕೆ 1 ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ 1919ರಲ್ಲಿ ನಡೆಯಿತು ಅಂತಕ್ಕಂಥದ್ದು ಎಸ್ ಕರೆಕ್ಟ್ ಆಗಿದೆ. ಈ ಘಟನೆ ಪಂಜಾಬಿನ ಅಮೃತಸರದಲ್ಲಿ ನಡೆಯಿತು ಅಂತಕ್ಕಂಥದ್ದು ಕೂಡ ಸರಿಯಾಗಿ ಇರ್ತಕ್ಕಂಥದ್ದು. 2 ಕೂಡ ಸರಿಯಾಗಿ ಇದಾವೆ. ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡದ ನಂತರ ಏನೆಲ್ಲ ನಮ್ಮ ಭಾರತದ ಆಧುನಿಕ ಇತಿಹಾಸದಲ್ಲಿ ಬದಲಾವಣೆಗಳು ಆದವು? ರವೀಂದ್ರನಾಥ್ ಟ್ಯಾಗೋರ್ ಅವರು ನೈಟ್‌ಹುಡ್ ಪದವಿಯನ್ನ ಪರಿತ್ಯಾಗವನ್ನ ಮಾಡ್ತಾ ಹೋಗ್ತಾರೆ. ಮಹಾತ್ಮ ಗಾಂಧೀಜಿಯವರು ಕೈಸರ್ ಈ ಹಿಂದ್ ಪ್ರಶಸ್ತಿಯನ್ನ ತ್ಯಾಗವನ್ನ ಮಾಡ್ತಾ ಹೋಗ್ತಾರೆ. ಬ್ರಿಟಿಷರು ನೀಡಿರ್ತಕ್ಕಂಥ ಪ್ರಮುಖ ಪ್ರಶಸ್ತಿಗಳನ್ನ ವಾಪಸ್ ಕೊಡ್ತಾ ಹೋಗ್ತಾರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಮತ್ತು ಮಹಾತ್ಮ ಗಾಂಧೀಜಿಯವರು. 2 ಕೂಡ ಇಂಪಾರ್ಟೆಂಟ್ ನೋಡಿ. 1 ಮತ್ತು 2 ಹೇಳಿಕೆಗಳು ಕೂಡ ಸರಿಯಾಗಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸಾಕಷ್ಟು ಹೇಳ್ಬಹುದು ಆಧುನಿಕ ಭಾರತದ ಇತಿಹಾಸದ ಮೇಲೆ. ಅವೇ ಒಂದು ಕ್ಲಾಸ್ ಆಗಿಬಿಡುತ್ತೆ. ಇಲ್ಲಿ ಕ್ವಶನ್ ಮತ್ತು ಆನ್ಸರ್‌ಗೆ ನಾವು ನೋಡ್ತಾ ಆಗೋದಿಲ್ಲ. ಅನಲೈಸ್ ಮಾಡಕ್ಕೆ ಆಗೋದಿಲ್ಲ. ಟೈಮ್ ಸಾಲದಾಗುತ್ತೆ. ಹಾಗಾದ್ರೆ ಇರೋದೇ 56 ದಿನ. ಅದರಲ್ಲಿ ನಾವು ಎಲ್ಲಾ ಒಂದು ಇತಿಹಾಸವನ್ನ ಓದ್ಕೋಬಾರ್ದು. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್‌ಗಳನ್ನ ಅನಲೈಸ್ ಮಾಡಬೇಕಾಗುತ್ತೆ. ಇನ್ನು ದೆಹಲಿ ಸುಲ್ತಾನರ ಆಡಳಿತವನ್ನ ಭಾರತದಲ್ಲಿ ಸ್ಥಾಪಿಸಿದವರು ಯಾರು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದೇನೆ. ಎಲ್ರಿಗೂ ಕೂಡ ಗೊತ್ತಿದೆ. ಕುತುಬುದ್ದೀನ್ ಐಬಕ್ ದೆಹಲಿ ಸುಲ್ತಾನರ ಸ್ಥಾಪಕ ಅಂತ ನಾವು ಕರಿತಾ ಹೋಗ್ತೀವಿ. ಕುತುಬುದ್ದೀನ್ ಐಬಕ್‌ನ ನಂತರ ಇಲ್ತುತ್ಮಿಶ್ ಬರ್ತಾ ಹೋಗ್ತಾನೆ. ಇಲ್ತುತ್ಮಿಶ್‌ನ ಮಗಳು ರಜಿಯಾ ಸುಲ್ತಾನ್ ಬರ್ತಾ ಹೋಗ್ತಾಳೆ. ಇಡೀ ಭಾರತವನ್ನ ಆಳಿದ
ದೆಹಲಿಯನ್ನ ಆಡಳಿತವನ್ನ ಮಾಡಿದ ಏಕೈಕ ಮುಸ್ಲಿಂ ಮಹಿಳೆ ಯಾರು ಅಂದ್ರೆ ರಜಿಯಾ ಸುಲ್ತಾನ್. ಈ ರಜಿಯಾ ಸುಲ್ತಾನ್ ನಂತರ ನೆಕ್ಸ್ಟ್ ಯಾರು ಬರ್ತಾ ಹೋಗ್ತಾರೆ? ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಗಿಯಾಸುದ್ದೀನ್ ಬಲ್ಬನ್ ಬರ್ತಾ ಹೋಗ್ತಾನೆ. ಇಲ್ತಮಷ್‌ನು ಏನು ಒಂದು 40 ಸರದಾರರ ಒಕ್ಕೂಟ ಅಂತಕ್ಕಂಥ ಒಂದು ಸ್ಥಾಪನೆಯನ್ನ ಮಾಡ್ತಾ ಹೋಗ್ತಾನೆ. 40 ಸರದಾರರ ಒಕ್ಕೂಟ ಅಂತಕ್ಕಂಥ ನೆಕ್ಸ್ಟ್ ನೋಡ್ತಾ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಶಿವಾಜಿ ಬಂದು ನೋಡಿ. ಶಿವಾಜಿ ಹೇಳಿಕೆ 1 ಶಿವಾಜಿ 1674ರಲ್ಲಿ ಪಟ್ಟಾಭಿಷೇಕಗೊಂಡರು. ಇನ್ನು ಹೇಳಿಕೆ 2 ಏನು ಹೇಳ್ತಾ ಹೋಗುತ್ತೆ? ಶಿವಾಜಿ ಮರಾಠ ಸಾಮ್ರಾಜ್ಯದ ಸಂಸ್ಥಾಪಕರಾಗಿದ್ರು. ಎಸ್, ಎರಡೂ ಕೂಡ ಹೇಳಿಕೆಗಳು ಸರಿಯಾಗಿ ಇದಾವೆ. 1764ರಲ್ಲಿ ಶಿವಾಜಿ ಪಟ್ಟಾಭಿಷೇಕ ಆದು. ಶಿವಾಜಿಯ ಮರಾಠ ಸಾಮ್ರಾಜ್ಯದ ಸ್ಥಾಪಕರು ಎಲ್ರೂ ಕೂಡ ಗೊತ್ತಿದೆ. ಈ ಒಂದು ಶಿವಾಜಿಯ ಮೇಲೆ ಕ್ವೆಷನ್ ಅನ್ನ ಏನನ್ನ ರೈಸ್ ಮಾಡ್ತಾ ಹೋಗ್ತಾನೆ. ನೆಕ್ಸ್ಟ್ ಲೆವೆಲ್‌ಗೆ ಇರ್ತಕ್ಕಂಥ ಕ್ವೆಷನ್ ಏನಂದ್ರೆ, ಶಿವಾಜಿಯ ಪ್ರಮುಖ 2 ತೆರಿಗೆ ಪದ್ಧತಿಗಳು, ತೆರಿಗೆ ಪದ್ಧತಿಗಳ ಬಗ್ಗೆ ಕ್ವೆಷನ್ ಅನ್ನ ರೈಸ್ ಮಾಡ್ತಾನೆ. ಶಿವಾಜಿಯು ಜಾರಿಗೆ ತಂದಿರ್ತಕ್ಕಂಥ ತೆರಿಗೆ ಪದ್ಧತಿಗಳು ಯಾವುವು ಅಂದ್ರೆ ಚೌತ್ ಮತ್ತು ಸರ್ದೇಶ್ ಸರ್ದೇಶ್ ಮುಖ್ ಅಂತಕ್ಕಂಥದ್ದು. ಚೌತ್ ಏನನ್ನ ಹೇಳ್ತಾ ಹೋಗುತ್ತೆ ಅಂದ್ರೆ, ಆ ಒಂದು ಶಿವಾಜಿಯ ಒಂದು ಆಡಳಿತದ ರಾಜ್ಯಭಾರದಲ್ಲಿ ಎಲ್ರೂ ಕೂಡ ತಾವು ವಾರ್ಷಿಕ ಬೆಳೆಯಲ್ಲಿ 10% ಏನು ತೆರಿಗೆಯನ್ನ ನೀವು ವಿಧಿಸಬೇಕು. ರಾಜ್ಯಭಾರಕ್ಕೆ ಅಂದ್ರೆ ಆಡಳಿತಕ್ಕೆ ನೀವು ಕೊಡಬೇಕು ಶೇಕಡ 10%. ಈ ಒಂದು 10% ಏನಿದೆಯಲ್ಲ, ಈ ಒಂದು 10% ತೆರಿಗೆಯನ್ನ ವಿಧಿಸ್ತಿರಲ್ಲ, ಇದು ವಾರ್ಷಿಕ. ಒಂದು ವರ್ಷಕ್ಕೆ ಕೊಡಬೇಕಾಗುತ್ತೆ. ಸೊ 100% ನೀವೇನಾದ್ರೂ ಹೊಲದಲ್ಲಿ ಬೆಳೆಯನ್ನ ಬೆಳೆದ್ರೆ ಅದರಲ್ಲಿ 10% ಚೌತ್ ತೆರಿಗೆಯಾಗಿ ರಾಜ್ಯಭಾರಕ್ಕೆ ಕೊಡಬೇಕಾಗುತ್ತೆ. ಈ ಚೌತ್ ಅಂತಕ್ಕಂಥದ್ದು, ಈ ಚೌತ್‌ನ ಮೇಲೆ ಸರ್ದೇಶಮುಖ 10%, ಈ 10% ಮೇಲೆ ಮತ್ತೆ 10% ವಿಧಿಸುವ ತೆರಿಗೆ ಈ ಸರ್ದೇಶಮುಖ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಿಸಿದವರು ಯಾರು? ಇದು ರಿಪೀಟ್ ಆಗಿರತಕ್ಕಂಥ ಕ್ವಶನ್. ಹರಿಹರ ಮತ್ತು ಬುಕ್ಕರಾಯ. ಹರಿಹರ ಬುಕ್ಕರಾಯ ಎಲ್ಲರಿಗೂ ಕೂಡ ಗೊತ್ತಿದೆ. ವಿಜಯನಗರ ಸಾಮ್ರಾಜ್ಯದ ವಂಶಗಳು ಯಾವುವು? ಸಂಗಮ, ಸಾಳುವ, ತುಳುವ, ಅರವೀಡು ಅಂತ ನಾವು ನೋಡ್ತಾ ಹೋಗ್ತೀವಿ. ಇನ್ನು ವಿಜಯನಗರ ಸಾಮ್ರಾಜ್ಯದಲ್ಲಿ ಮುಖ್ಯವಾಗಿ ತಾಳಿಕೋಟೆ ಕದನ ಬರ್ತಾ ಹೋಗುತ್ತೆ 1565ರಲ್ಲಿ. 1565ರಲ್ಲಿ ರಕ್ಕಸ ತಂಗಡಿ ಯುದ್ಧ ಅಂತಾನು ಕೂಡ ಕರಿತಾ ಹೋಗ್ತೀವಿ. ತಾಳಿಕೋಟೆ ಕದನ ಅಂತಕ್ಕಂಥ ಕೂಡ ಕರಿತಾ ಹೋಗ್ತೀವಿ. ಹಾಗಾದ್ರೆ ತಾಳಿಕೋಟೆ, ರಕ್ಕಸ ತಂಗಡಿ ಅಂತಕ್ಕಂಥ ಪ್ರದೇಶ ಯಾವ ಜಿಲ್ಲೆಯಲ್ಲಿ ಬರ್ತಾ ಹೋಗುತ್ತೆ? ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಇನ್ನು ಕೊನೆಯ 2 ಕ್ವೆಷನ್ ಇರೋದು ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್. ಯಾರೆಲ್ಲ ಇನ್ನು ನಮ್ಮ ಒಂದು ವಾಟ್ಸ್ಆಪ್ ಚಾನಲ್‌ಗೆ ಜಾಯಿನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗಿ. ವಾಟ್ಸ್ಆಪ್ ಚಾನಲ್ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿರ್ತೀನಿ. ವಾಟ್ಸ್ಆಪ್ ಚಾನಲ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡುತ್ತೇನೆ. ಯಾರೆಲ್ಲ ಇನ್ನು ನಮ್ಮ ಒಂದು ವಾಟ್ಸ್ಆಪ್ ಚಾನಲ್‌ಗೆ ಜಾಯಿನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗಿ. ಯಾಕೆ ಜಾಯಿನ್ ಆಗಬೇಕು ಅಂದ್ರೆ ನ್ಯೂ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು. ಹಾಗೆ ಕರೆಂಟ್ ಅಫೇರ್ಸ್‌ಗಳನ್ನ ನಾವು ಅಲ್ಲಿ ಅಪ್ಡೇಟ್ ಮಾಡ್ತಕ್ಕಂಥದ್ದು. ಏನಾದರೂ ಇದ್ರೆ ಇನ್ನು ಓದಿಗೆ ಸಂಬಂಧಪಟ್ಟಂತೆ, ನಿಮ್ಮ ಒಂದು ಸ್ಟಡಿಗೆ ಸಂಬಂಧಪಟ್ಟಂತೆ ಏನಾದರೂ ಇದ್ರೆ ಆ ಒಂದು ವಾಟ್ಸ್ಆಪ್ ಚಾನಲ್‌ನಲ್ಲಿ ನಾವು ಶೇರ್ ಮಾಡ್ತಾ ಹೋಗ್ತೀವಿ. ಹೀಗಾಗಿ ವಾಟ್ಸ್ಆಪ್ ಚಾನಲ್‌ಗೆ ಜಾಯಿನ್ ಆಗಿ. ಟೆಲಿಗ್ರಾಮ್ ಚಾನಲ್ ಕೂಡ ಜಾಯಿನ್ ಮಾಡಿ. ಇನ್ಸ್ಟಾವನ್ನ ಫಾಲೋ ಮಾಡಿ. ಆಲೂರು ವೆಂಕಟರಾಯರನ್ನ ಕರ್ನಾಟಕದ ಏಕೀಕರಣದ ಶಿಲ್ಪಿ ಅಂತ ನಾವು ಕರಿತಾ ಹೋಗ್ತೀವಿ. ಕರ್ನಾಟಕದ ಏಕೀಕರಣದ ಮೇಲೆ ಸಾಕಷ್ಟು ಕ್ವೆಷನ್ ಅನ್ನ ರೈಸ್ ಮಾಡಿದ್ದಾನೆ. ಇನ್ನು ಹೇಳಿಕೆ 2 ಅವರು ಕರ್ನಾಟಕದ ಗತವೈಭವ ಅಂತಕ್ಕಂಥ ಒಂದು ಕೃತಿಯನ್ನ ರಚಿಸಿದ್ದಾರೆ. 2 ಕೂಡ ಸರಿಯಾಗಿ ಇದಾವೆ. ಇದರಲ್ಲಿ ಕರ್ನಾಟಕ ಏಕೀಕರಣದಲ್ಲಿ 1924ರ ಬೆಳಗಾವಿ ಅಧಿವೇಶನ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 1924ರ ಬೆಳಗಾವಿ ಅಧಿವೇಶನ. ಈ ಅಧಿವೇಶನದ ಅಧ್ಯಕ್ಷತೆಯನ್ನ ಸಿದ್ದಪ್ಪ ಕಂಬಳಿ ಅವರು ವಹಿಸಿಕೊಳ್ತಾ ಹೋಗ್ತಾರೆ. ಮಹಾತ್ಮ ಗಾಂಧೀಜಿಯವರು ಕೂಡ 1924ರಲ್ಲಿ ಬೆಳಗಾವಿಗೆ ಪದಾರ್ಪಣೆಯನ್ನ ಮಾಡುವುದರ ಮೂಲಕ ಬೆಳಗಾವಿ ಅಧಿವೇಶನಕ್ಕೆ ಬರುವುದರ ಮೂಲಕ ಕರ್ನಾಟಕ ಏಕೀಕರಣವನ್ನ ಇನ್ನಷ್ಟು ಚುರುಕುಗೊಳಿಸ್ತಾರೆ. ಈ ಒಂದು ಅಧ್ಯಕ್ಷತೆ ಸ್ಥಾನವನ್ನ ಸಿದ್ದಪ್ಪ ಕಂಬಳಿ ಅವರು ವಹಿಸಿಕೊಳ್ತಾ ಹೋಗ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಕೊನೆಯ ಕ್ವೆಷನ್‌ಗೆ ಬಂದಿದ್ದೇವೆ. ಕೊನೆಯ ಕ್ವೆಷನ್ ಈ ರೀತಿಯಾಗಿ ಇದೆ. ಅಮರಶಿಲ್ಪಿ ಕಲೆಗೆ ಪ್ರಸಿದ್ಧವಾದ ಹಂಪಿ ಯಾವ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು ಅಂತ ಕ್ವೆಷನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಎಲ್ರಿಗೂ ಕೂಡ ಗೊತ್ತಿದೆ. ವಿಜಯನಗರ ಸಾಮ್ರಾಜ್ಯ ಇದಕ್ಕೆ ಸರಿಯಾದ ಉತ್ತರ. ಇಷ್ಟು ಇವತ್ತಿನ ಕ್ಲಾಸ್‌ನ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪ್ 20 ಕ್ವೆಷನ್‌ಗಳನ್ನ ನಿಮ್ಮ ಮುಂದೆ ರಿವಿಷನ್ ಮಾಡಿರ್ತಕ್ಕಂಥದ್ದು. ಮತ್ತೆ ಮುಂದಿನ ಒಂದು ಪಾರ್ಟ್ 2 ಕ್ಲಾಸ್‌ನಲ್ಲಿ ಮುಂದಿನ 20 ಕ್ವೆಷನ್‌ಗಳಿಗೆ ನಾವು ಅನಲೈಸ್ ಮಾಡ್ತಾ ಹೋಗೋಣ. 20 ಕ್ವೆಷನ್‌ಗಳನ್ನ ಯಾವ ರೀತಿ ನೆಕ್ಸ್ಟ್ ಕ್ವೆಷನ್ ಎಕ್ಸಾಮ್ಸ್‌ಗೆ ಯಾವ ರೀತಿಯಾಗಿ ಕ್ವೆಷನ್ ಅನ್ನ ಕೇಳುವ ಚಾನ್ಸಸ್ ಇದೆ. ಇನ್ನು ಒಂದು ಕ್ವೆಷನ್ ಮೇಲೆ ಸಾಕಷ್ಟು 360 ಡಿಗ್ರಿಯಲ್ಲಿ ಎಲ್ಲವನ್ನು ಕೂಡ ಕವರ್ ಮಾಡುವ ಒಂದು ಪ್ರಯತ್ನ ನಿಮ್ಮ ಮುಂದೆ ಮಾಡಿದ್ದೇನೆ. ಐ ವಿಲ್ ಕಂಟಿನ್ಯೂ ಟು ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್. ಕ್ಲಾಸ್ ಸ್ವಲ್ಪ ಸ್ಪೀಡ್ ಆಯಿತು ಅಂತ ಅನ್ಕೊಂಡಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ಒಂದು ಕ್ಲಾಸ್‌ನಲ್ಲಿ ಸ್ವಲ್ಪ ಕಡಿಮೆ ಮಾಡ್ತಾ ಹೋಗೋಣ. ಸೊ ಟೈಮ್ ಇಲ್ಲ.
ಪದೇ ಪದೇ ಹೇಳ್ತಾ ಇದ್ದೀನಿ, ಟೈಮ್ ಇಲ್ಲ. ಸ್ಪೀಡಾಗಿ ವರ್ಕ್ ಮಾಡಿ. ಈ ಸತಿ ಜಾಬ್ ನಿಮ್ದೇ ಆಗ್ಬೇಕಾಗುತ್ತೆ. ಥ್ಯಾಂಕ್ ಯು.